ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ 36 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಇದರ ಬ್ಲೌಸ್ ಲೆಂತ್ ಬಂದ್ಬಿಟ್ಟು 13 ಇಂಚ್ ಇದೆ. ನಾವು ಯಾವಾಗಲೂ ಲೈನಿಂಗ್ ಬ್ಲೌಸ್ನ ಕಟ್ ಮಾಡುವಾಗ ಬ್ಯಾಕಲ್ಲಿ ಬ್ಲೌಸ್ ಉದ್ದಕ್ಕಿಂತ ಬ್ಲೌಸ್ ಲೆಂತ್ ಎಷ್ಟಿದೆ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಲೈನಿಂಗ್ ಬ್ಲೌಸ್ಗೆ. ಈಗ 13 ಇರೋದ್ರಿಂದ ನಾನು 14 ಇಂಚ್ ತೊಗೊತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ಹದಿನಾಲ್ಕು ಇಂಚಿಗೆ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇದರ ಶೋಲ್ಡರ್ ಬಂದ್ಬಿಟ್ಟು 5.5 ತೊಗೊಂಡಿದ್ದೀನಿ. ನೆಕ್ ಮತ್ತು ಶೋಲ್ಡರ್ ಎರಡೂ ಸೇರಿ 5.5 ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ. ಮತ್ತು ಇದರ ಆರ್ಮೋಲು 5.5 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಇಲ್ಲಿಗೂ ಸಹ 5.5 ಇಂಚಿಗೆ. ಈಗ ನಾವು ಇಲ್ಲೇನು ಆರ್ಮೋಲ್ ಶೇಪ್ ತೆಗಿತೀವಲ್ಲ ಅದಕ್ಕೆ 1/4 ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ. ಈಗ ಇಲ್ಲಿಂದ ಈ ಥರ ಒಂದು ರೌಂಡ್ ಶೇಪ್ನ ಕೊಡ್ತಾ ಇದ್ದೀನಿ. ಚೆಸ್ಟ್ ಬಂದುಬಿಟ್ಟು 9 ಇಂಚಿದೆ. 9 ಇಂಚಿಗೂ ಮಾರ್ಕ್ನ ಹಾಕ್ಕೊಳ್ಳೋಣ. ಮತ್ತು ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು. ನಾವು ಯಾವಾಗಲೂ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೊಗೊಬೇಕಾಗುತ್ತೆ. 2 ಇಂಚು ಇಲ್ಲ 1.5 ಇಂಚು. ಬ್ಯಾಕಲ್ಲಿ ಏನಪ್ಪ ಅಂದರೆ ಫ್ರಂಟ್ಗಿಂತ 1/2 ಇಂಚ್ ಕಡಿಮೆ ತೊಗೊಬೇಕಾಗುತ್ತೆ. ಯಾಕಪ್ಪ ಅಂದರೆ ಬ್ಯಾಕಲ್ಲಿ ನಾವು ಟಕ್ಸ್ ಹಿಡಿತೀವಲ್ವ, ಅದು ಅಲ್ಲಿ 1/2 ಇಂಚು ಹೋಗ್ಬಿಡುತ್ತೆ. ಹಾಗಾಗಿ ನಾವು ಯಾವಾಗಲೂ ಬ್ಯಾಕ್ಗಿಂತ ಫ್ರಂಟಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ 1.5 ಇಂಚನ್ನ ತೊಗೊತಾ ಇದ್ದೀನಿ. ಮತ್ತು ಇದರ ಸೊಂಟದ ಭಾಗ ಏನಿದೆ 8 ಇಂಚಿದೆ. 1 ಇಂಚು ನಾವೇನು ಬ್ಯಾಕಲ್ಲಿ ಟಕ್ಸ್ ಹಿಡಿತೀವಲ್ವ ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೊತಾ ಇರೋದು. ಈಗ ಮತ್ತೆ ಇಲ್ಲೂ ಸಹ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೊಗೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಇದರ ನೆಕ್ ಬಂದುಬಿಟ್ಟು ಕುತ್ತಿಗೆ ಭಾಗನ 2.25 ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಥರ ಬ್ಯಾಕ್ನ ಶೇಪ್ನ ಡೀಪ್ ಆಗಲಿ ಏನಾಗಲಿ ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ. ಯಾಕೆಂದರೆ ನಾನು ಇದನ್ನು ಡಿಸೈನ್ ಸ್ಟಿಚ್ ಮಾಡ್ತಿರೋದ್ರಿಂದ ನಾನಿಲ್ಲಿ ಯಾವುದೇ ಥರ ಬ್ಯಾಕ್ ಕಟ್ಟಿಂಗ್ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ತೋರಿಸ್ತಾ ಇರೋದು. ಈಗ ನಾವು 9 ಇಂಚು ಡೀಪ್ ಇದೆ ಅಂದರೆ 9 ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಕೆಳಗಡೆ ನಾನು 3 ಇಂಚು ಬ್ರಾಡ್ ಕೊಡ್ತಾ ಇದ್ದೀನಿ. ಇಲ್ಲಿ 2.25 ತೊಗೊಂಡಿದ್ದೀನಿ. ಇಲ್ಲಿ 3 ಇಂಚಿಗೆ ಬ್ರಾಡ್ ಕೊಡ್ತಾ ಇದ್ದೀನಿ. ಹಿಂಗೆ ಬ್ರಾಡ್ ಕೊಟ್ಟ ಮೇಲೆ ನಾವೇನು ರೌಂಡ್ ಶೇಪ್ ಕೊಡೋದಿದ್ರೆ ಈ ಥರ ಒಂದು ಫ್ರೀ ಹ್ಯಾಂಡಲ್ಲಿ ಈ ಥರ ಮಾರ್ಕ್ನ ಹಾಕೊಬೇಕಾಗುತ್ತೆ. ಮತ್ತು ನಾವೇನು ಕಂಪಲ್ಸರಿ ಇಲ್ಲಿ 1/4 ಇಂಚು, ಜಾಸ್ತಿ ಬೇಡ, 1/4 ಇಂಚಷ್ಟು ಇಲ್ಲಿ ಕಟ್ ಮಾಡಬೇಕಾಗುತ್ತೆ. ನಾವು ಕಟ್ಟಿಂಗಲ್ಲಿ ಏನು ಸರಿಯಾಗಿ ಬಟ್ಟೆಯನ್ನು ಕಟ್ ಮಾಡಿಕೊಂಡ್ರೆ ಸ್ಟಿಚಿಂಗಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ನಾವು ಕಟ್ ಮಾಡುವಾಗಲೇ ಮಿಸ್ಟೇಕ್ನ ಮಾಡಿದ್ರೆ ಬ್ಲೌಸು ವೇರ್ ಮಾಡಿದಾಗ ಪ್ರಾಬ್ಲಮ್ ಬಂದೇ ಬರುತ್ತೆ. ಇದು ಬ್ಯಾಕ್ ಕಟ್ಟಿಂಗ್ ಆಗಿದೆ. ಇದನ್ನ ಕಟ್ ಮಾಡ್ಕೊಂಡು ತೆಗೆದುಕೊಂಡ್ಬಿಡ್ತೀನಿ. ನಾನಿಲ್ಲಿ ಬ್ಯಾಕ್ ಡೀಪ್ ಏನಿದೆ ಅದನ್ನ ಕಟ್ ಮಾಡ್ತಾ ಇಲ್ಲ. ಯಾಕೆಂದರೆ ನಾನು ಇದು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ಇದನ್ನು ಹಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಇದನ್ನು ನಾನು ಕಟ್ ಮಾಡಿಲ್ಲ.
ಇದು ಬ್ಯಾಕ್ ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಕಟ್ಟಿಂಗ್ ನೋಡೋಣ. ಫ್ರಂಟ್ ಕಟ್ಟಿಂಗ್ ಮಾಡೋದಕ್ಕೆ ಈ ಥರ ಬಟ್ಟೆನ ತಿರ್ಸ್ಕೊಂಡೆ. ನಾವೇನು ಮಾರ್ಕ್ ಹಾಕೋಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಲೈನ್ ಹಾಕ್ಕೊಂಡಿದ್ದೀನಿ. ಸೇಮ್ ಬ್ಯಾಕಲ್ಲಿ ಏನು ತೊಗೊಂಡ್ವಿ, ನೆಕ್ ಮತ್ತು ಶೋಲ್ಡರ್ ಎರಡು ಸೇರಿ 5.5, ಇಲ್ಲೂ 5.5 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ನೆಕ್ ಮತ್ತು ಶೋಲ್ಡರ್ ಎರಡು ಸೇರಿ. ಇದಾದಮೇಲೆ ಆರ್ಮ್ ಕೂಡ 5.5 ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ. ಈ ಕಡೆಯಿಂದನೂ 5.5 ಇಂಚಿಗೆ ಮಾರ್ಕ್ನ ಮಾಡ್ಕೋತೀನಿ. ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಕಡೆಯಿಂದ ಅಳತೆ ಮಾಡ್ಕೊಳ್ಳೋದು. ಇಲ್ಲಿ ನಾನು ಫ್ರಂಟ್ ಶೇಪ್ ತೆಗೆಯೋದಕ್ಕೆ 3/4 ಇಂಚು ಏನಿದೆ ಇದು 3/4 ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ. 3/4 ಇಂಚಿಗೆ ಈ ಥರ ಮಾರ್ಕ್ ಹಾಕೊಂಡಿದ್ದಾದಮೇಲೆ ನಾವು ಈ ಥರ ಹೀಗೆ ಸ್ವಲ್ಪ ಈ ಥರ ಶೇಪ್ನ ತೆಗಿಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಬಟ್ಟೆ ಈ ಥರ ಶೇಪ್ ತೆಗಿಯೋದ್ರಿಂದ ನಮಗೆ ಹಿಂದೆ ಏನು ಕುಪ್ಪೆ ಬರುತ್ತೆ, ಹಿಂದೆ ಆಗಲಿ ಮುಂದೆ ಆಗಲಿ ಕುಪ್ಪೆ ಬರುತ್ತಲ್ಲ, ಆ ಥರ ಬರೋ ಚಾನ್ಸಸ್ ಇರಲ್ಲ. ಇದು ಫ್ರಂಟ್ ಶೇಪ್ ಕಂಪಲ್ಸರಿ ಈ ಥರ ತೆಗಿಲೇಬೇಕು. ಇಲ್ಲಾಂದರೆ ಬಟ್ಟೆ ಜಾಸ್ತಿಯಾಗಿ ನಾವೇನು ಇಲ್ಲಿ ವೇರ್ ಮಾಡಿದಾಗ ಕಂಕ್ಲ ಹತ್ರ ರಿಂಕಲ್ ಬಂದಂಗೆ ಅನಿಸುತ್ತಲ್ವ, ಇದು ತೆಗಿಯೋದ್ರಿಂದ ರಿಂಕಲ್ ಬಂದಂಗೆ ಅನಿಸಲ್ಲ. ಮತ್ತು ಇದ್ರ ಕುತ್ತಿಗೆ ಭಾಗ 2 ಕಾಲು ಮತ್ತು ಫ್ರಂಟ್ ಡೀಪ್ ಅಂದ್ಬಿಟ್ಟು 7 ಇಂಚ್ ಕೊಡ್ತಾಯಿದ್ದೀನಿ. ಅದಕ್ಕೆ 7 ಇಂಚಿಗೆ ಒಂದು ಮಾರ್ಕ್ನ ಹಾಕೋತಾ ಇದ್ದೀನಿ. ಇಲ್ಲೂ ಕೂಡ 2 ಕಾಲಿಗೆ ಮಾರ್ಕ್ನ ಹಾಕ್ಕೊಂಡು ಬಾಕ್ಸ್ ಶೇಪ್ ಏನಿದೆ ಅದನ್ನ ರೆಡಿ ಮಾಡ್ಕೋತೀನಿ. ಮತ್ತು ಫ್ರಂಟ್ ಶೇಪ್ ನಾವು ಈ ಥರ ಫ್ರಂಟ್ ಶೇಪ್ನ ಕೊಡ್ತಾಯಿದ್ದೀನಿ. ಇದು ಫ್ರಂಟ್ ಶೇಪ್ ಆಗುತ್ತೆ. ಮತ್ತು ಇಲ್ಲೇನಿದೆ 1/4 ಇಂಚಷ್ಟು ಡೌನಿಂಗ್ನ ಕೊಡ್ತಾಯಿದ್ದೀನಿ. ಇದು ಮೇಲ್ಗಡೆ ಭಾಗ ಆಯಿತು. ಈಗ ಕೆಳಗಡೆ ನೋಡೋಣ. ನಾವು ಯಾವಾಗಲೂ ಬ್ಲೌಸ್ ಕಟ್ ಮಾಡುವಾಗ ಏನು ಬ್ಯಾಕ್ ಪಾರ್ಟ್ ಇರುತ್ತೆ, ಆ ಬ್ಯಾಕ್ ಪಾರ್ಟ್ಗಿಂತ 1 ಇಂಚ್ ಎಕ್ಸ್ಟ್ರಾನ ತೊಗೊಬೇಕಾಗುತ್ತೆ. ಬ್ಯಾಕಲ್ಲಿ 14 ಇಂಚ್ ತೊಗೊಂಡಿದ್ದಲ್ವ, ಈಗ 15 ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ. 15 ಇಂಚಿಗೆ ಯಾವಾಗಲೂ ಅಷ್ಟೇ ಬ್ಯಾಕ್ ಪಾರ್ಟ್ ಏನು ತೊಗೊತೀವಿ ಅದಕ್ಕಿಂತ 1 ಇಂಚ್ ನಾವು ಎಕ್ಸ್ಟ್ರಾನ ತೊಗೊಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಕ್ರಾಸ್ ಪಟ್ಟಿ ಬರುತ್ತಲ್ವ, ಇಲ್ಲೊಂದು 1/4 ಇಂಚ್ ಹೋಗುತ್ತೆ. ಮತ್ತು ಇಲ್ಲಿ ಟಕ್ಸ್ ಬರುತ್ತಲ್ವ, ಇಲ್ಲೂ ಹೋಗುತ್ತೆ. ಮತ್ತು ಇಲ್ಲೂ ನಾವು ಶೋಲ್ಡರ್ ಏನು ನೆಕ್ ಪಾರ್ಟ್ ಇದೆ ಇದನ್ನು ರೆಡಿ ಮಾಡೋದಕ್ಕೆ ಅಂತ ಇಲ್ಲೂ 1/4 ಇಂಚಷ್ಟು ಬಟ್ಟೆ ಹೋಗುತ್ತಲ್ವ. ಹಾಗಾಗಿ ನಾವು ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ಬ್ಲೌಸ್ ಎಷ್ಟು ಉದ್ದ ಇದೆ ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ಈಗ ಇದನ್ನು ಮಾರ್ಕ್ ಹಾಕೊಂಬಿಡೋಣ. ಇವಾಗ ಇವರು ಸ್ವಲ್ಪ ಕಡಿಮೆ ಪಟ್ಟಿನ ಯೂಸ್ ಮಾಡೋದ್ರಿಂದ ಕ್ರಾಸ್ ಬೆಲ್ಟ್ನ, ಇವರ ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಏನಿದೆ ಅದು ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ನಾನಿಲ್ಲಿ 3.5 ಇಂಚಿಗೆ ಮಾರ್ಕ್ನ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ 2.5 ಇಂಚಿಗೆ ಮಾರ್ಕ್ನ ಹಾಕೋತೀನಿ. ಇವಾಗ ಟಕ್ಸ್ ಇಲ್ಲಿ ಏನು ಈ ಭಾಗದಲ್ಲಿ ಏನು ಬರುತ್ತೆ ಟಕ್ಸ್ ಅದನ್ನು ಮಾರ್ಕ್ ಹಾಕೋಣ. ಇದೇನು ಈ ಶೋಲ್ಡರ್ ಇರುತ್ತೆ ಇದರ ಸೆಂಟರ್ ಭಾಗಕ್ಕೆ ನಮಗೆ ಮಧ್ಯದ ಟಕ್ಸ್ ಅನ್ನೋದು ಬರಬೇಕು. ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಅಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್, ಅದಾದಮೇಲೆ ಮತ್ತೆ ಈ ಕಡೆ 5 ಇಂಚಿಗೆ ಒಂದು ಮಾರ್ಕ್. ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ, 4 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ, 5 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಮೇಲಿಂದ ನಾನು
2.25 ಇಂಚಿಗೆ 2.25 ಅಥವಾ 2.5 ಇಂಚಿಗೆ ಮಧ್ಯ ಟಕ್ಸ್ ಏನಿದೆ ಅದನ್ನು ಕೊಡ್ಬೋದು. ಮತ್ತು ಇಲ್ಲಿಂದ ಇಲ್ಲಿಗೆ ಹಿಂಗೆ ಟೇಪ್ನ ಇಟ್ಬಿಟ್ಟು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿಂದ ಇಲ್ಲಿಗೆ ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿದ್ರೆ ಮಧ್ಯದಲ್ಲಿ ಏನು ಸಿಗುತ್ತೆ ಆ ಭಾಗಕ್ಕೆ ನಾವಿಲ್ಲಿ ಈ ಟಕ್ಸ್ನ ಮಾರ್ಕ್ ಹಾಕಬೇಕು. ಇಲ್ಲಿ ಒಂದು 1/4 ಇಂಚಷ್ಟು ಟಕ್ಸ್ ಇಡೋದಷ್ಟೇ. ಮತ್ತು ಈ ಟಕ್ಸ್ ಹಿಡಿಯೋದಕ್ಕೆ ಈ ಭಾಗ ಏನಿದೆ ಈ ಲೈನಿಂದ ಸ್ಟ್ರೇಟಾಗಿ ಹೀಗೆ ಮಾರ್ಕ್ನ ಹಾಕ್ಕೊಬೇಕಾಗುತ್ತೆ. ಈ ಲೈನ್ ಏನಿದೆ ಈ ಲೈನಿಂದ ಈ ಲೈನು ಸ್ಟ್ರೇಟಾಗಿರೋಂಗೆ ಮಾರ್ಕ್ನ ಹಾಕ್ಕೊಬೇಕು. ಅದಾದಮೇಲೆ 4 ಟಕ್ಸ್ ಬ್ಲೌಸ್ ಆಗಿರೋದ್ರಿಂದ ಈ ಕಡೆಗೂ ಈ ಥರ ಮಾರ್ಕ್ನ ಹಾಕೋತಾ ಇದ್ದೀನಿ. ಇಲ್ಲಿಂದ ಈ ಟಕ್ಸ್ ಪಾಯಿಂಟ್ಗೆ 2 ಇಂಚಷ್ಟು ಗ್ಯಾಪ್ ಇರಬೇಕು. ಈ ಟಕ್ಸ್ಗೂ 2 ಇಂಚಷ್ಟು ಗ್ಯಾಪ್ ಇರಬೇಕು. ಮತ್ತು ಈ ಟಕ್ಸ್ಗೂ 2.5 ಇಂಚಷ್ಟು ಗ್ಯಾಪ್ ಇರಬೇಕು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಟಕ್ಸ್ಗೂ 2 ಇಂಚ್ ಗ್ಯಾಪ್ ಇರಬೇಕು. ಮತ್ತು ಈ ಟಕ್ಸ್ಗೂ 2.5 ಇಂಚಷ್ಟು ಗ್ಯಾಪ್ ಇರಬೇಕು. ಇದಾದಮೇಲೆ ಚೆಸ್ಟ್ನ ಮಾರ್ಕ್ ಹಾಕೋಣ. 9 ಇದೆ ಚೆಸ್ಟು, 2 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ನಾವೇನಿಲ್ಲಿ ಟಕ್ ಹಿಡಿತೀವಲ್ಲ ಅದಕ್ಕೋಸ್ಕರ ಮತ್ತೆ 1 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಇಲ್ಲಿ ಬ್ಯಾಕಲ್ಲಿ ಆವಾಗಲೇ ನಾವು ಬ್ಯಾಕ್ ಕಟ್ ಮಾಡುವಾಗ 1/2 ಇಂಚ್ ಕಡಿಮೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದು, 1.5 ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡಿದ್ವಲ್ವ. ಇಲ್ಲಿ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡಿದ್ವಿ. ಯಾಕೆಂದರೆ ಈ ಟಕ್ಸ್ ಪಾಯಿಂಟ್ನ ಏನು ಸ್ಟಿಚ್ ಮಾಡ್ತೀವಲ್ವ ಇಲ್ಲಿ, ಆವಾಗ ಇದು ಇಲ್ಲಿಗೂ ಬ್ಯಾಕು ಮತ್ತು ಫ್ರಂಟು ಸೇಮ್ ಬರುತ್ತೆ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಏನಪ್ಪ ಅಂದರೆ ಈ ಪಾರ್ಟ್ನ ಟಕ್ಸ್ ಹಿಡಿದಾಗ ಇದು ಕರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ 1 ಇಂಚ್ ಮತ್ತೆ ಎಕ್ಸ್ಟ್ರಾನ ತೊಗೊಬೇಕಾಗುತ್ತೆ ಅಷ್ಟೇ. ಇದಿಷ್ಟು ಫ್ರಂಟ್ ಕಟ್ಟಿಂಗ್ ಆಗಿರುತ್ತೆ. ಕಟ್ ಮಾಡ್ಕೊಂಡು ಇಷ್ಟು, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್, ಮತ್ತು ಇದು ಕ್ರಾಸ್ ಬೆಲ್ಟ್ ಏನು ಬರುತ್ತೆ ಅದು. ಕ್ರಾಸ್ ಬೆಲ್ಟ್ ನಾನು ಇಲ್ಲಿ ಕಡಿಮೆನೇ ತೊಗೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಟಕ್ ಹಿಡಿದಾಗ ಬಟ್ಟೆ ಆಟೋಮೆಟಿಕಲಿ ಕಡಿಮೆ ಆಗುತ್ತಲ್ವ, ಆವಾಗ ಈ ಥರ ಕರೆಕ್ಟಾಗಿ ಜಾಯಿಂಟ್ ಆಗುತ್ತೆ. ಇದು 36 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.